ಸರ್ ನಮಸ್ಕಾರ. ನಮಸ್ಕಾರ ಸರ್. ಈಗ ವೇಳೆ 11 ಗಂಟೆ ಆಗಿದೆ ರಾತ್ರಿ. ಸೊ ಮದುವೆಗೆ ಹೋಗ್ಬಿಟ್ಟಿದ್ರಿ ನಾವು, ನಮಗೆ ಕಾಲ್ ಮಾಡಿದ್ದೀರಾ, ಮೇಡಮ್ ಬಂದು ನಾಳೆ ಬರ್ತಾರೆ ಅಂತ ಹೇಳಿದ್ದೀರಾ. ಆದರೂ ವೆಯ್ಟ್ ಮಾಡಿದೀವಿ. ಇಲ್ಲಿ ಒಳ್ಳೆ ಹಲಸಿನ ಹಣ್ಣು ಸ್ಮೆಲ್ ಬರ್ತಾ ಇದೆ. ಸೊ ಕೊಡ್ತೀವಿ ಸರ್ ನಿಮಗೋಸ್ಕರ. ಅದು ನಮಗೋಸ್ಕರ ಕೊಡ್ತೀರಾ? ಥ್ಯಾಂಕ್ ಯು ವೆರಿ ಮಚ್. ನಿಮ್ಮೆಲ್ಲರೂ ಕೊಡ್ತೀನಿ ಅದನ್ನ. ಟಿವಿ ಕ್ಲಿಯಾರಿಟಿ ಇದೆ ಸರ್? ಕ್ಲಾರಿಟಿ ಇದೆ. ಮತ್ತೆ ಅದಕ್ಕೆ ಇದೊಂದು ಸೆಟಪ್ ಬಾಕ್ಸ್ ಹಾಕಬೇಕು. ಇವಾಗ ಈ ಟಿವಿ ಕ್ಲಿಯಾರಿಟಿ ಇಲ್ಲ. ಯಾಕಂತ ಹೇಳಿದ್ರೆ ಇದು ಸೆಟಪ್ ಬಾಕ್ಸ್, ನಾರ್ಮಲ್ ಸೆಟಪ್ ಬಾಕ್ಸ್, HD ಸೆಟಪ್ ಬಾಕ್ಸ್ ಹಾಕಿ. ಸೊ ಇದರಲ್ಲಿ ಒಂದು ಎಕ್ಸ್ಟ್ರಾ ಗ್ಲಾಸ್ ಇದೆ. ಸೊ ನಿಮ್ಗೆ ನಾನು ರಿಮೋಟ್ ಅನ್ನು ಹೊಡೆದೆ ಪೀಸ್ ಆಯ್ತು ರಿಮೋಟ್. ಮತ್ತೆ ನೀರಲ್ಲಿ ವಾಶ್ ಮಾಡ್ಬೋದು. ಬೇರೆ ಟಿವಿಗೂ ಬೇರೆ ಕಂಪನಿಗಳು ಇದನ್ನ ಹಾಕ್ಬೋದು. ಅವ್ರಿಗೆ ಏನಂದ್ರೆ ವರ್ಷದಲ್ಲಿ 2 ವರ್ಷದಲ್ಲಿ ನೀವು ಟಿವಿ ಚೇಂಜ್ ಮಾಡ್ತಾ ಇರಬೇಕು, ರಿಪೇರ್ ಆಗ್ತಾ ಇರಬೇಕು. ಸೊ ಇದು ನಿಮಗೆ 25 ವರ್ಷ 30 ವರ್ಷ ಏನಾಗಲ್ಲ. ಇನ್-ಬಿಲ್ಟ್ ಸ್ಟೆಬಿಲೈಸರ್ ಇದೆ. ನಿಮ್ಗೆ ಏನು ಸರ್ ಅನ್ನಿಸ್ತದೆ ಟಿವಿ ಒಂದು? ನಮಗೆ ತೊಂದರೆ ಇಲ್ಲ ಸರ್, ಚೆನ್ನಾಗಿದೆ. ಟಿವಿ ತಗೊಬೇಕು ಅಂತಿದ್ವಿ, ಅದೇ ನೀವು ಈ ಒಳ್ಳೆ ಟೈಮಲ್ಲಿ ನಾವು ಆಫರ್ ಕೊಟ್ಟಿದ್ದಕ್ಕೆ ನಮಗೂ ಸಂತೋಷ ಆಯ್ತು. ನಾವು ಇಲ್ಲಿ ಕೊಡ್ತಾ ಇರೋದು ಆಫರ್ ಅಲ್ಲ ಸರ್, ನಾವು ಆಕ್ಚುಲಿ ಹೇಳ್ಬೇಕಾದ್ರೆ ಅಡ್ವರ್ಟೈಸ್ಮೆಂಟ್. ಸೊ ನಮ್ದು ಯೂಟ್ಯೂಬ್ ಅಲ್ಲಿ ಆಲ್ರೆಡಿ ನೀವು ನೋಡಿದ್ದೀರಾ? ನೋಡಿದ್ವಿ ಸರ್. ಏನಾದ್ರು ನೋಡಿದ್ರಿ ಸರ್ ಯೂಟ್ಯೂಬ್ ಅಲ್ಲಿ? ಇದೇ ಫೋನ್ ಕಾಲ್ ಮಾಡಿ ತಿಳ್ಕೊಳ್ಳೋಣ ಅಷ್ಟರಲ್ಲಿ ನಿಮ್ಮದೇ ಆಫರ್ ಬಂತು. ತಾವು ಕೊಟ್ಟಿದ್ದಕ್ಕೆ ತುಂಬ ಸಂತೋಷ ಸರ್. ಸೊ ಫ್ಯೂಚರಲ್ಲಿ ಇಂಡಿಯಾದಲ್ಲಿ ಯಾವ ಟಿವಿ ಸ್ಟ್ರಾಂಗ್ ಫೌಂಡೇಶನ್ ಆಗ್ತದೆ ಅಂತ ಹೇಳಿದ್ರೆ ಮೇಕ್ ಇನ್ ಇಂಡಿಯಾ. ನಮ್ಮ ಇಂಡಿಯಾದ ಬ್ರ್ಯಾಂಡು 5 years ವ್ಯಾರಂಟಿ. ಅದು ಸುಮ್ಮನೆ ಹೆಸರಿಗೆ ಕೊಡ್ತಾ ಇರೋದು. 25 ವರ್ಷ ಆದರೂ ಏನಾಗಲ್ಲ, ಬಿಕಾಸ್ ಆಫ್ ದಿಸ್ ಟೆಂಪರ್ ಗ್ಲಾಸ್. ಥ್ಯಾಂಕ್ ಯು ವೆರಿ ಮಚ್ ಬೀಂಗ್ ಪಾರ್ಟ್ ಆಫ್ ಅ ಕಂಪನಿ ಸರ್. ಮೇಡಮ್ ಥ್ಯಾಂಕ್ ಯು.